ಹಾಯ್ ಸ್ನೇಹಿತರೆ, ಇವತ್ತು ನಾನು ತೋರಿಸ್ಕೊಡ್ತಾ ಇರೋದು ಬ್ಲೌಸ್ ಮಾರ್ಕ್ ಅಳತೆ ಹ್ಯಾಗೆ ತಗೋಬೇಕು, ಎಕ್ಸ್ಟ್ರಾ ಎಷ್ಟು ಇಟ್ಕೋಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಇದು ಎದೆ ಸುತ್ತತೆ ಬಂದು 30 ಇಂಚ್ ಇದೆ ರೀ. ಇದು 7.5 ಇಂಚ್ ನಾಲ್ಕಲೆ ಮಾಡಿದ್ರೆ 30 ಇಂಚ್ ಆಗ್ತೈತೆ ನೋಡ್ರಿ. 30 ಇಂಚ್ ಅಳತೆ ಯಾರಾದರೂ ಕಟಿಂಗ್ ಮಾಡೋರಿದ್ರೆ ಇದನ್ನು ನೋಡಿ ಇದನ್ನು ನೋಡಿ ಮಾರ್ಕ್ ಹಾಕೋಬೋದು ನೋಡ್ರಿ. ಈಸಿಯಾಗಿ ತೋರಿಸ್ಕೊಡ್ತೀನಿ. ಹಿಂಭಾಗನೇ ತೊಗೋಬೇಕ್ರಿ. ಜಾಸ್ತಿ ನಾವು ಅಳತೆ ತೊಗೋಬೇಕಾದ್ರೆ ಹಿಂಭಾಗನೇ ಸ್ಟೇಟ್ ಇರ್ತೈತಿ, ಹಿಂಭಾಗದಿಂದನೇ ತೊಗೋಬೇಕು ನೋಡ್ರಿ. ಮುಂಭಾಗದ ಕ್ರಾಸ್ ಪಟ್ಟಿ ಬಂದಿರ್ತೈತಿ, ಹೆಚ್ಚ ಕಡಿಮೆ ಕಾಣಿಸ್ತೈತಿ. ಹಿಂಭಾಗ ಇಟ್ಕೊಂಡಿವಿ ಅಂದ್ರೆ ಸ್ಟೇಟ್ ಬರ್ತೈತಿ. ಕೊರಳಿನ ಸೇಪ್ದಿಂದ ಇದು ಟಕ್ಸ್ ಹಿಡಿಯಲ್ಲಿ ಹಿಡ್ಕೊಂಡಿವಿ ಅಂದ್ರೆ ಎಷ್ಟು ಬಂದಿರ್ತೈತಿ ರೆಡಿ. ಇವಾಗಿದು 13 ಇಂಚ ಬಂದೈತ್ರಿ. 13 ಇಂಚಿಗೆ 1 ಇಂಚಿಗೆ ಅಷ್ಟ ಸೇರಿಸ್ಕೊಂಡು 14 ಇಂಚ ಇಟ್ಕೊಂಡಿನಿ ರೀ. ಇವಾಗ ನೋಡಿರಿ ಚೆಸ್ಟ್ ಮೆಜರ್ಮೆಂಟು ಯಾವ ಥರ ತೊಗೋಬೇಕು, ಹಾಗೆ ಕೊರಳು ಯಾವ ಥರ ತೊಗೋಬೇಕು ಅಳತೆ, ಮತ್ತು ಶೋಲ್ಡ್ರ್ ಯಾವ ಥರ ತೊಗೋಬೇಕು ಅನ್ನೋದು ಪೂರ್ತಿ ವಿಡಿಯೋನ ಎಂಡ್ವರೆಗೆ ನೋಡಿರಿ, ನಿಮ್ಗೆ ಗೊತ್ತಾಗ್ತೈತಿ. ಅಳತೆನ ಪೇಪರ್ ಮೇಲ್ಗಡೆ ಹಾಕಿ, ಫಸ್ಟು ಪೇಪರ್ ಮೇಲ್ಗಡೆನ ಅಳತೆನ ಹಾಕಿ ಕಟಿಂಗ್ ಮಾಡಿರಿ. ಕಲ್ಕೋರಿ ಕಟ್ ಮಾಡೋದು. ಇವಾಗ ಅಳತೆ ತೊಗೋತಾ ಇದ್ದೀನಿ ನೋಡಿರಿ. ಚೆಸ್ಟ್ ಶೋಲ್ಡ್ರ್ ಮೆಜರ್ಮೆಂಟ್ ಯಾವ ಥರ ತೊಗೋತೀನಿ ನೋಡಿರಿ. ಈ ಥರ ಹಿಡ್ಕೋಬೇಕ್ರಿ. ಬ್ಲೌಸ್ನ ಎಲ್ಲಿ ಹೆಚ್ಚ ಕಡಿಮೆ ಇದು ಮಾಡಬಾರ್ದು. ಇದು 5 ಇಂಚಿಂದ ಐತ್ರಿ ಇದು ಶೋಲ್ಡ್ರ್ ಪಟ್ಟಿ. 9 ಇಂಚ ಇವಾಗ ರೆಡಿ ತೋರಿಸ್ತಾ ಇದೆ. 9 ಇಂಚ್ರೊಳಗೆ 1 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡು 10 ಇಂಚ್ ಆಗ್ತೈತೆ ರೀ. 10 2 ಭಾಗ ಅಂದ್ರೆ 5 ಇಂಚ್ ಬರ್ತೈತೆ ನೋಡಿರಿ. 5 ಇಂಚ್ ಇಟ್ಕೋಬೇಕ್ರಿ ಇದು ಶೋಲ್ಡ್ರ್ ಪಟ್ಟಿ ಇದು ಮಾಡೋಕೆ. ಇವಾಗ ಚೆಸ್ಟ್ ಮೆಜರ್ಮೆಂಟ್ ತೊಗೋತೀನಿ ನೋಡಿರಿ. ಯಾವ ಥರ ತೊಗೋತೀನಿ, ಎಷ್ಟು ನೀಟಾಗಿ ಹಿಡ್ಕೊಂಡು ತೊಗೋಬೇಕ್ರಿ. ಆ ಕಡೆ ಈ ಕಡೆ ಜಗ್ಲಾರ್ದನ ಬಟ್ಟಿನ ಜಗ್ದೀವಿ ಅಂದರೆ ಎಕ್ಸ್ಟ್ರಾ ತೋರಿಸ್ತೈತಿ, ಲೂಸ್ ಆಗೋ ಚಾನ್ಸ್ ಇರ್ತೈತಿ. ಹಾಗೆ ಸ್ವಲ್ಪ ಸ್ಟೇಟ್ ಎಷ್ಟು ಬರ್ತೈತಿ ಅಷ್ಟು ಈಸಿಯಾಗಿ ತೊಗೋಬೇಕು ನೋಡಿರಿ. ಇದು 14 ಇಂಚ್ ಬರ್ಲಾಕತ್ತೈತಿ. 14 ಇಂಚ್ ಅಂದ್ರೆ ನೋಡಿರಿ, ಎಲ್ಲ ಕಡೆ ಕಾಲು ಇಂಚ್ ಸೇರಿಸ್ಕೊಂಡ್ರೆ 15 ಇಂಚ್ ಆಗ್ತೈತಲ್ರಿ. ಅದಕ್ಕೆ ಈ ಥರನೇ ಸ್ಟೇಟ್ ನಾನು ತಗೋ ಅಳತೆನ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ ಚೆಸ್ಟ್ ಮೆಜರ್ಮೆಂಟ್ ಆಯಿತು. ಇವಾಗ ಸೊಂಟದ ಅಳತೆಗೆ ವೇಸ್ಟ್ ಮೆಜರ್ಮೆಂಟ್ ಹತ್ತೀವಿ. ಸೊಂಟದ ಅಳತೆ ತೊಗೋತಾ ಇದ್ದೀನಿ ನೋಡಿರಿ. ಇದು ಹೆಚ್ಚ ಕಡಿಮೆ ಐತ್ರಿ. ಹಿಂಭಾಗದ ಬಂದು ಮುಂಭಾಗ ಅರ್ಬಿ ಜಾಸ್ತಿ ತೋರಿಸ್ಲಾಕತ್ತೈತಿ. ಅದಕ್ಕೆ ನನ್ನ ಬ್ಲೌಸ್ಗಳು ಈ ಥರ ಬರೋಂಗಿಲ್ಲ. ಸ್ಟೇಟಾಗಿ ಹಿಡ್ದೀವಂದ್ರೆ ಕರೆಕ್ಟಾಗಿ 2 ಪದರ ಸ್ಟೇಟಾಗಿ ಬಂದುಬಿಡ್ತಾವ್ರಿ. ಆ ಕಡೆದು ಈ ಕಡೆದು ಎಲ್ಲಿದು ಬ್ಲೌಸ್ದ ಕ್ರಾಸಾಗಿ ಜಾಸ್ತಿ ಅರ್ಬಿ ತೋರ್ಸಂಗಿಲ್ಲ. ಇದು ತೋರಿಸ್ತಾ ಇದೆ. ಇವ್ರು ಯಾಕಂದ್ರೆ 1 ಟಕ್ಸ್ ಇಟ್ಟಾರಿ. ಹಾಗೆ ಎಕ್ಸ್ಟ್ರಾ ಇದೇನೈತಲ್ಲ, ಎಕ್ಸ್ಟ್ರಾ 1 ಇಂಚ ಎಕ್ಸ್ಟ್ರಾ ಇಟ್ಕೊಂಡಿಲ್ಲ ರೀ. ಅವ್ರು ಏನು 4 ಭಾಗ ಒಂದೇ ಸೇಮ್ ಇಟ್ಕೊಂಡು ಏನು ಕಟ್ ಮಾಡಿ ಹೊಲಿತಾರಲ್ಲ, ಮುಂಭಾಗ ಟಕ್ಸ್ ಹಿಡ್ಕೊಂಡಿವಿ ಅಂದರೆ ಹಿಂಭಾಗದು ಎಕ್ಸ್ಟ್ರಾ ಉಳೋದು ಅದು ಮುಂದೆ ಬರೋ ಚಾನ್ಸ್ ಇರ್ತೈತೆ ನೋಡಿರಿ. ಈ ಥರ ಆಗ್ತಾವ್ರಿ ಬ್ಲೌಸ. ಯಾರು ಮುಂಭಾಗಕ್ಕೆ ಟಕ್ಸ್ ಇಟ್ಕೊಳಕ್ಕೆ ಎಕ್ಸ್ಟ್ರಾ 2 ಇಂಚ್ ಇಟ್ಕೋಬೇಕ್ರಿ. ರೆಡಿ ಕಿತ್ತಲು ಎಕ್ಸ್ಟ್ರಾ 2 ಇಂಚ್ ಇಟ್ಕೊಂಡಿವಿ ಅಂದ್ರೆ ಟಕ್ಸ್ ಇಟ್ಕೊಳಕ್ಕೆ ಹೋಗ್ತೈತಿ. ಹಿಂಭಾಗದ ಏನೈತೆ ನೋಡಿರಿ 1 ಇಂಚ್ ಎಕ್ಸ್ಟ್ರಾ ಇಟ್ಕೋಬೇಕ್ರಿ. ಅದೇ ಮೇನ್ ತಪ್ಪು ಮಾಡೋದು ಅಲ್ಲೇ ಮಾಡ್ತಾರೆ ನೋಡಿರಿ. 2 ಇಂಚ್ ಇಟ್ಕೊಂಡಿವಿ ಅಂದ್ರೆ ಅದು 2 ಇಂಚ್ ಒಳಗಿಂದು 1 ಇಂಚ ಮುಂಭಾಗ ಬಂದು ಬಿಡೋ ಚಾನ್ಸ್ ಇರ್ತೈತ್ರಿ. ಅದಕ್ಕೆ ಇವಾಗ ಕೊರಳಿನ ಸೇಪ್ ತೊಗೊಳಕತ್ತೀನಿ ನೋಡಿರಿ. ಈಗ ಸೊಂಟದ ಏನು ಪಟ್ಟಿ ಬಂದಿರ್ತೈತ್ರಲ್ಲ, ಆ ಪಟ್ಟಿ ಹಿಡಿದು ಎಷ್ಟು ತೊಗೋತೀವಿ ನೋಡ್ರಿ, ಅದು ಎಷ್ಟು ರೆಡಿ ಇರ್ತೈತೆ ನೋಡು. 4 ಇಂಚ್ ಇತ್ತಂದ್ರೆ 5 ಇಂಚ್ ಇಟ್ಕೊಳ್ರಿ. 1 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡು ಮೇಲ್ಗಡೆ ಅರ್ಧ ಇಂಚ್ ಹೋಗ್ತೈತಿ, ಕೆಳಗಡೆ ಅರ್ಧ ಇಂಚ್ ಹೋಗ್ತೈತಿ, ರೆಡಿ ಬರ್ತೈತ್ರಿ ಅಷ್ಟೇ. ಈ ಥರ ಕೂಡ ಕೊರಳು ಸೇಪ್ ತೊಗೋತೀನಿ ಅಂತ ನಿಮ್ಗೆ 2 ಥರ ತೋರಿಸ್ಕೊಡಕತ್ತೀನಿ ನೋಡಿರಿ. ಆ ಥರ ಕ್ರಾಸ್ ಹಿಡ್ಕೊಂಡು ಕೂಡ ತೋರಿಸ್ಬೋದ್ರಿ, ಸೊಂಟದ ಪಟ್ಟಿ ಹಿಡ್ಕೊಂಡು ಕೂಡ ತೋರಿಸ್ಬೋದ್ರಿ. ಹಾಗೆ ಚೆಸ್ಟ್ ಮೆಜರ್ಮೆಂಟ್ 2 ಥರ ತೋರಿಸಿ ನಿಮ್ಗೆ. ಸ್ಟೇಟ್ ಹಿಡ್ದು 4 ಪದ್ರದ್ದು ಒಮ್ಮೆನೂ ತೋರಿಸ್ಬೋದ್ರಿ. ಈ ಥರ ಮುಂಭಾಗ ಕೊರಳಿಂದ ಅಳತೆ ಯಾವ ಥರ ತೊಗೋಬೇಕಂತ ತೋರಿಸ್ಕೊಡ್ತಾ ನೋಡಿ. ಕ್ರಾಸಲ್ಲಿ ಇಟ್ಕೊಂಡು ಟೇಪ್ನ ಶೋಲ್ಡ್ರ್ ಪಟ್ಟಿ ಹಿಡ್ದ, ಈಗ ಹುಕ್ಸ್ ಪಟ್ಟಿ ಫಸ್ಟ್ನೇ ಹುಕ್ಸ್ ಪಟ್ಟಿಗೆ ಕ್ರಾಸಲ್ಲಿ ಇಟ್ಕೊಂಡು ಅಳತೆ ಹಾಕೋಬೇಕ್ರಿ. ಇದು ರೆಡಿ ಎಷ್ಟು ಬಂದಿರ್ತೈತಿ ಇದ್ರೊಳಗಡೆ ಅರ್ಧ ಇಂಚ್ ಇಡ್ಸ್ಕೊಂಡ್ವಿ ಅಂದ್ರೆ ಕರೆಕ್ಟ್ ಆಯ್ತು. ಅರ್ಧ ಇಂಚ್ ಅಥವಾ 1/4 ಇಂಚ್ ಇಟ್ಕೊಂಡ್ರೆ ಕರೆಕ್ಟ್ ಆಯ್ತು. ಈ ಕೆಳಗಡೆ ಸ್ವಲ್ಪ ನೀವು ಗೋಟ್ ಕಟ್ಟೋದಾದ್ರೆ ಒಂದು ಸ್ವಲ್ಪ ಪೈಪಿಂಗ್ ಮಾಡೋದಾದ್ರೆ ಜಾಸ್ತಿ ಏನು ಇಟ್ಕೊಳ್ಳೋದು ಹತ್ತಂಗಿಲ್ಲ. ಇಲ್ಲಾಂದ್ರೆ ಹಾಗೆ ಹೊಲಿಸ್ಕೊಳ್ಳೋದಂದ್ರೆ 1 ಇಂಚ್ ಇಟ್ಕೊಂಡ್ರೆ ಕರೆಕ್ಟ್ ಆಗ್ತೈತೆ ನೋಡಿರಿ. ಇವಾಗ ನೋಡಿರಿ ನಾನು ಚೆಸ್ಟ್ ಮೆಜರ್ಮೆಂಟ್ ಈ ಥರನೂ ತೊಗೋಬೋದ್ರಿ. 4 ಪದರ ಈಗ ರೆಡಿ, 2 ಪದರ ರೆಡಿ ಐತ್ರಿ. ಎಷ್ಟು ಬರ್ತೈತ್ರಿ ಈಗ ಹುಕ್ಸ್ ಪಟ್ಟಿ ಹಿಡ್ದ ಇಲ್ಲಿ ತೋಳು ಅಟ್ಯಾಚ್ ಮಾಡಿದ್ದೀವ್ರಲ್ಲ, ಲಾಸ್ಟ್ ಒಳಗೆ ತೋಳು ಅಟ್ಯಾಚ್ ಎಲ್ಲಿದ್ದು ಬಂದೈತೆ ನೋಡ್ರಿ ಅಲ್ಲಿಗೆ ಇಟ್ಕೊಂಡಿವಿ ಅಂದ್ರೆ 7.5 ಇಂಚ್ ತೋರ್ಸಾಗ್ತೈತ್ರಿ. ಹಿಂಭಾಗದಿಂದ ತೊಗೊಂಡ್ರೆ ಮೇರಿ ಅಷ್ಟೇ ತೋರಿಸ್ತೈತ್ರಿ. ಮುಂಭಾಗ 2 ಪದರ ಹಿಡ್ಕೊಂಡು ಹುಕ್ಸ್ ಪಟ್ಟಿ ಹಿಡ್ದ ಇಲ್ಲಿ ತನಕ ತೋಳಿನ ಅಟ್ಯಾಚ್ ತನಕ ತೊಗೊಂಡ್ರು ಅದು ಅಷ್ಟೇ ಕರೆಕ್ಟ್ ಬರ್ತೈತ್ರಿ. ಇವಾಗ ಬಗಲಿನ ಸುತ್ತ ನಾವು ಯಾವ ಥರ ಹಾಕೋಬೇಕು ಅನ್ನೋದು ತೋರಿಸ್ತೀನಿ ನೋಡ್ರಿ. ಈಗ ಶೋಲ್ಡ್ರ್ ಪಟ್ಟಿ ಹಿಡ್ದ
ಈಗ ಬಗಲ ನಾವು 1.5 ಇಂಚ್ ಎಕ್ಸ್ಟ್ರಾ ಇಟ್ಕೋಬೇಕಾಗ್ತೈತೆ ರೀ. ಇಲ್ಲಿ ಮುಂದೆ ಅದನ್ನು ಜೋಡಿಸ್ಕೊಳಕ್ಕಲ್ಲ, ಅದಿಲ್ಲೇನೈತಿ ಕ್ರಾಸ್ ಆಗಿ ಹಿಡ್ಕೊಂಡು ಟೇಪ್ನ ಸ್ಟ್ರೇಟ್ ಹಿಡ್ಕೊಂಡು ಸ್ವಲ್ಪ ಕ್ರಾಸ್ ಮಾಡ್ಕೊಂಡಿವಂದ್ರೆ ಅಲ್ಲಿ ಎಷ್ಟು ಬಂದಿರ್ತೈತಿ ನೋಡ್ರಿ ಅಷ್ಟು ಇಟ್ಕೋಬೇಕು ನೋಡ್ರಿ. ಅಲ್ಲಿ ರೆಡಿನ ಇವರು ಒಂದು ಟಕ್ಸ್ ಇಟ್ಕೊಂಡಾರಿ. ಇದು ಮೇನ್ ಮಾಡೋದನ್ನ ಹಳ್ಳಿ ಕಡೆ ಜಾಸ್ತಿನೇ ಇದೇ ಥರ ಹೊಲಿತಾರೆ ನೋಡ್ರಿ. 1 ಟಕ್ಸ್ ಇಟ್ಕೊಂಡು ಜಾಸ್ತಿ ಹೊಲಿತಾರೆ, 4 ಟಕ್ಸ್ ಜಾಸ್ತಿ ಹೊಲಂಗಿಲ್ಲ. ಅದು ಬ್ಲೌಸ್ ಒಂದು ಸ್ವಲ್ಪ ಲೂಸ್ ಆಗ್ತಾವೆ ನೋಡ್ರಿ. ಅವು ಬಗ್ಲಾಗ ಲೂಸ್ ಬೀಳ್ತಾವೆ, ಹಾಗೆ ಸೊಂಟದ ಹತ್ರ ಜಾಸ್ತಿ ಇದು ಅನ್ಸಂಗಿಲ್ಲ. ಇವಾಗ ನೋಡ್ರಿ ಇವ್ರು ಕ್ರಾಸ್ ಪಟ್ಟಿ ನೋಡ್ರಿ ಯಾವ ಥರ ಕೊಟ್ಟಾರ. ಮೇನ್ ಫ್ಯಾಬ್ರಿಕ್ ಅರ್ಬಿನ ಕ್ರಾಸ್ ಪಟ್ಟಿಗೆ ಅಟ್ಯಾಚ್ ಮಾಡ್ಯಾರ. ಅಸ್ತರ್ ಕೊಡ್ಬೇಕ್ರಿ. ಅಲ್ಲಿ ನಾವು ಹುಕ್ ಹಾಕು ಮುಂದೆ ಹುಕ್ ಪಟ್ಟಿ ಕೂಡ ಅವರು ಅದೇ ಅರ್ಬಿ ಒಳಗಡೆನೆ ಮಾಡ್ಯಾರಿ, ಸೀರೆ ಅರ್ಬಿ ಒಳಗಡೆನೆ ಮಾಡ್ಯಾರ. ತೋಳಿನ ಹತ್ತಿ ತಗೊಳಕತ್ತಿ ನೋಡ್ರಿ. ತೋಳಿಂದ ಮುಂಭಾಗ ಎಷ್ಟು ಬಂದಿರ್ತೈತಿ, ಇದು ಎಲ್ಬು ಸ್ಲೀವ್ ಐತ್ರಿ. ಇದು ಹಾಫ್ ಸ್ಲೀವ್ ಆದ್ರೂ ಮೀರಿ ಅದೇ ಸೇಮ್ ತಗೊಳ್ದು, ಉದ್ದ ಸ್ಲೀವ್ ಬಂದ್ರು ಮೀರಿ ಇದೇ ಥರ ತಗೋಬೇಕು ನೋಡ್ರಿ. ಸ್ಟ್ರೇಟ್ ಹಿಡ್ಕೊಂಡು ಎಷ್ಟು ಬರ್ತೈತಿ ನೋಡ್ರಿ ಇದು ರೆಡಿ. ಇದ್ರಕ್ಕಿಂತಲೂ 1 ಇಂಚ ಎಕ್ಸ್ಟ್ರಾ ಸೇರಿಸ್ಕೋಬೇಕು ನೋಡ್ರಿ. ಎಕ್ಸ್ಟ್ರಾ ಸೇರಿಸ್ಕೊಂಡಿವಂದ್ರೆ ಕರೆಕ್ಟಾಗಿ ಅರ್ಧ ಇಂಚ್ ಆ ಕಡೆ ಅರ್ಧ ಇಂಚ್ ಹೋಗ್ತೈತಿ, ಮೇಲ್ಗಡೆ ಅರ್ಧ ಇಂಚ್ ಬರ್ತೈತ್ರಿ. ರೆಡಿ ಕರೆಕ್ಟಾಗಿ ಬರ್ತೈತಿ ನೋಡ್ರಿ. ಬ್ಲೌಸ್ ಎಲ್ಲಿ ಹೇರಾಪೇರಿ ಆಗಂಗಿಲ್ಲ ನೋಡ್ರಿ. ಇವತ್ತಿನ ವಿಡಿಯೋ ಹೆಂಗೆ ಅನಿಸ್ತೈತಿ, ಯಾರು ಮಿಸ್ ಮಾಡ್ಲಾರ್ದನೆ ಈ ವಿಡಿಯೋ ನೋಡಿ ಕಂಪ್ಲೀಟಾಗಿ ಕಲ್ಕೋರಿ. ಹೊಸಬ್ರು ಕಲಿಯೋರಿಗೆ ಈಸಿ ಆಕೈತೆ ನೋಡ್ರಿ. ಅಳತೆ ತೋರಿಸ್ರಿ ಅಂತ ಇದ್ರು, ನಾನು ಅಷ್ಟರಲ್ಲೇನು ಮಾಡ್ತೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಅಲ್ಲೇ ವಾಯ್ಸ್ ಓವರ್ ಕೊಡಬೇಕಾಗಿತ್ತು, ಆದರೆ TV ಚಾಲೋ ಐತ್ರಿ ನಮ್ಮ ಮನ್ಯಾಗ, ಅದಕ್ಕೆ ವಾಯ್ಸ್ ಓವರ ಲೇಟಾಗಿ ಕೊಡ್ತಾ ಇದ್ದೀನಿ. ವಿಡಿಯೋ ಒಂದೊಂದಾಗಿ ಸ್ವಲ್ಪ ಲೇಟ್ ಆಗ್ತೈತಿ, ಬಿಜಿ ಆಗಿದ್ದೀನಿ ಸ್ವಲ್ಪ ಬ್ಲೌಸ್ ಸ್ಟಿಚಿಂಗ್ ಮಾಡೋದ್ರಾಗನ. ನನ್ನ ಡೈಲಿ ರುಟೀನು ಹಾಗೆ ಬ್ಲೌಸ್ ಸ್ಟಿಚಿಂಗು ಕಟ್ಟಿಂಗು ಎಲ್ಲ ತೋರಿಸ್ಕೊಡ್ತೀನಿ ನಿಮ್ಗೆ. ಸ್ವಲ್ಪ ವೇಟ್ ಮಾಡಿರಿ, ವಿಡಿಯೋನ ಹಾಕ್ತೀನಿ. ಇವತ್ತಿನ ವಿಡಿಯೋ ಹೆಂಗೆ ಅನಿಸ್ತೈತಿ ನೋಡ್ರಿ. ಬಾ.